ಹಾಯ್, ವೆಲ್ಕಮ್ ಟು ಮೈ ಚಾನಲ್. ದಯವಿಟ್ಟು ಇನ್ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ಲರ ನಗುವಿನ ಜೊತೆ ಮತ್ತೊಮ್ಮೆ ಅರಮನೆಯ ಸುತ್ತ ಕಣ್ಣಾಡಿಸುವ ಕೆಲಸವನ್ನು ಮುಂದುವರಿಸುತ್ತಾ ಅವರ ಕಣ್ಣಿಗೆ ಬಿದ್ದಿತ್ತು ಗೋಡೆಯ ಮೇಲೆ ಇರುವ ರಾಜಾರಾಣಿ ಮತ್ತು ಮುದ್ದಾದ ಪುಟ್ಟ ಮಗುವಿನ ಭಾವಚಿತ್ರ. ಅದನ್ನು ನೋಡಿದಾಗ ಎಲ್ಲರ ಬಾಯಿಂದ ಬಂದ ಪದವೇ ವಾವ್ ಎಂದಾಗಿತ್ತು. ಅಷ್ಟೊಂದು ಭಾವ ತುಂಬಿ ಆ ಚಿತ್ರವನ್ನು ಬಿಡಿಸಿದ್ದರು. ರಾಜಾರಾಣಿ ಪೋಷಾಕಿನಲ್ಲಿ ಇದ್ದವರಲ್ಲಿ ರಾಜನೂ ಮಗಳನ್ನು ಬೆನ್ನಿನ ಮೇಲೆ ಕೂರಿಸಿಕೊಂಡು ಮೆರವಣಿಗೆ ಹೊರಟಿದ್ದಾರೆ. ರಾಣಿಯು ಮಗುವಿಗೆ ತುತ್ತು ಕೊಡುತ್ತಾ ಇರುವ ದೃಶ್ಯವದು. ಸಚ್ ಎ ನೈಸ್ ಫೀಲಿಂಗ್ ನೋ ಕ್ಯಾನ್ ರಿಪ್ಲೇಸ್ ಪೇರೆಂಟ್ಸ್ ಇನ್ ದ ವರ್ಲ್ಡ್ ಎಂದ ವರ್ಧನ್ ಮಾತಿಗೆ ಎಲ್ಲರೂ ತಲೆದೂಗಿದ್ದರು. ಮಯೂರಪುರದ ಪುಟ್ಟ ಮನೆಯ ಎದುರು ತನಗೆ ಮಾತಾಡುವ ಶಕ್ತಿ ದೊರೆದಕ್ಕೆ ಖುಷಿಯಿಂದ ಸಂಭ್ರಮ ಪಡುತ್ತಾ ಇತ್ತು. ಬಿಳಿಯ ಹೊಗೆಯ ರೂಪದ ಆಕಾರವು ಇದ್ದಲ್ಲಿ ಇರಲು ಆಗದೆ ಗಾಳಿಯಲ್ಲಿ ಹಾರಾಡುತ್ತಾ ಇತ್ತು. ಆಗಲೇ ಅಲ್ಲಿಗೆ ಬಂದ ಸರ್ಪಕ್ಕೆ ನಮಸ್ಕರಿಸಿದ ಆಕಾರವು, ಸರ್ಪರಾಜ, ನೀನೂ ಸಹ ಬಂದು ಬಿಟ್ಟೆಯಾ? ಒಳ್ಳೆ ಆಯಿತು ಬಿಡು. ನನ್ನ ಸಂತೋಷದ ಕ್ಷಣಗಳನ್ನು ಹಂಚಿಕೊಳ್ಳಲು ಯಾರಿಲ್ಲ ಎಂಬ ನೋವು ಆಗುತ್ತಾ ಇತ್ತು. ನೀನು ಬಂದು ಒಳ್ಳೆಯ ಕೆಲಸ ಮಾಡಿದೆ. ಹಾಗೆ ಇನ್ಮುಂದೆ ನೀನೇನು ಅಲ್ಲಿಗೆ ಹೋಗುವ ಪ್ರಮೇಯ ಬರಲಾರದು. ಅಲ್ಲಿ ಇರುವವರೇ ಅದನ್ನೆಲ್ಲ ನೋಡಿಕೊಳ್ಳುವವರು. ನೀನಿನ್ನು ಇಲ್ಲಿಯೇ ನಿನ್ನ ಸಂಪತ್ತಿನ ಕಾವಲಿಗೆ ನಿಂತು ಬಿಡು. ಆ ಮಂತ್ರಾಕ್ಷನ ಸುಳಿವು ಇದ್ದಂತೆ ಇಲ್ಲ. ಎಲ್ಲಿಗೆ ಹೋಗಿದ್ದಾನೆ ಅದೂ ಕೂಡ ತಿಳಿಯುತ್ತಾ ಇಲ್ಲ. ಯಾವ ಸಮಯದಲ್ಲಿ ಆದರೂ ಅವನು ಇಲ್ಲಿಗೆ ಬರಬಹುದು. ನಿನ್ನ ಎಚ್ಚರದಲ್ಲಿ ನೀನಿರು. ನಿನ್ನ ರಾಜಕುಮಾರಿ ನಿನಗೆ ಹೇಳಿ ಹೋದ ಕರ್ತವ್ಯದಲ್ಲಿ ಕೊಂಚ ಲೋಪವೂ ಆಗಕೂಡದು. ಅದನ್ನು ಅವರು ಎಂದಿಗೂ ಸಹಿಸುವುದಿಲ್ಲ ಎನ್ನಲು ಸರ್ಪವು ಸಹ ಅರ್ಥವಾಯಿತು ಎಂಬಂತೆ ಎಡೆಯನ್ನು ಅಲ್ಲಾಡಿಸಿತು. ಸರಿ, ನೀನು ಹೋಗು. ನಾನು ಅಲ್ಲಿ ಗುರುಗಳು ಇರಬಹುದು, ಅವರನ್ನು ನೋಡಿಕೊಂಡು ಬರುವೆ ಎಂದವನು ಗಾಳಿಯಲ್ಲಿ ತೇಲುತ್ತಾ ಹೊರಟ ಆಕಾರ ಬಂದು ನಿಂತದ್ದು ಮಯೂರಪುರದ ಸ್ಮಶಾನದ ಗೇಟಿನ ಎದುರು. ಯಾವಾಗಲೂ ಅಲ್ಲಿಯೇ ಇರುತ್ತಾ ಇದ್ದ ಗುರುಗಳು ಅಂದು ಅಲ್ಲಿ ಇರಲಿಲ್ಲ. ಎಲ್ಲಿ ಹೋದರು ಎಂದು ಸುತ್ತಲೂ ನೋಡುತ್ತಾ ಇದ್ದ ಆಕಾರದ ಕಣ್ಣಿಗೆ ಸ್ಮಶಾನದ ಒಳಗೆ ಅವರು ಏನನ್ನೋ ಅಗೆಯುತ್ತಾ ಇದ್ದಂತೆ ಕಂಡಿತು. ತಮ್ಮ ಪಾಡಿಗೆ ತಾವು ಬಿಳಿಯ ಆಕಾರಕ್ಕೆ ಬೆನ್ನು ಮಾಡಿ ಕುಳಿತಿದ್ದವರು, ಬಂದ್ಯಾ ಬಾ, ಅದೇನೋ ನಿನ್ನ ಆಕಾರಕ್ಕೆ ದೇಹದ ರೂಪ ಸಿಕ್ಕಿದ್ದರೂ ಇನ್ನೂ ಹೊಗೆಯ ರೂಪದಲ್ಲಿಯೇ ಅಲೆದಾಡುತ್ತಾ ಇರುವೆ. ಯಾಕೆ ದೇಹ ಬೇಡ್ವಾ? ಗುರುಗಳೇ, ದೇಹ ಸಿಕ್ಕಿದೆ ಅಷ್ಟೇ, ಆದರೆ ಶಕ್ತಿ ಸಂಚಲನ ಆಗಿಲ್ಲ. ಅಲ್ಲದೆ ಅರಮನೆಯ ಸಮಸ್ಯೆ ಸರಿಹೋಗದ ಹೊರತು ನಾನು ದೇಹವನ್ನು ತೆಗೆದುಕೊಂಡು ಏನು ಮಾಡಲಿ? ದೇಹದ ಅವಶ್ಯಕತೆಗಿಂತ ಆತ್ಮದ ಅವಶ್ಯಕತೆ ಬಹಳವೇ ಇದೆ ಗುರುಗಳೇ. ಅದಕ್ಕೆ ಇನ್ನೂ ಸ್ವಲ್ಪ ದಿನ ಹೀಗೆಯೇ ಇರುವ ಮನಸ್ಸಾಯಿತು. ಅದು ಬಿಡಿ, ನೀವೇನು ಇಲ್ಲಿ ಏನೋ ಮಾಡುತ್ತಾ ಇರುವ ಹಾಗಿದೆ ಎಂದು ಕೇಳಲು ಆಕಾರವು ನೋಡುವ ಮುನ್ನವೇ ಮಣ್ಣನ್ನು ಮುಚ್ಚಿ ನೆಲವನ್ನು ಸಮ ಮಾಡಿ ಅಲ್ಲಿಂದ ಎದ್ದಿದ್ದರು. ಕಿಟಕಿಯ ಸರಳುಗಳನ್ನು ಹಿಡಿದುಕೊಂಡು ನಿಂತಿದ್ದ ಹುಡುಗಿ ಒಬ್ಬಳ ಕೈಯಲ್ಲಿ ವಜ್ರದ ಉಂಗುರ ಪಳಪಳನೆ ಹೊಳೆಯುತ್ತಾ ಇತ್ತು. ಕಿವಿಗೆ ಹಾಕಿದ್ದ ಉದ್ದನೆಯ ಜುಮುಕಿಯು ಗಾಳಿಗೆ ಓಲಾಡುತ್ತಾ ಇತ್ತು. ಅವಳು ಹಾಕಿದ್ದ ರೇಷ್ಮೆಯ ಬಟ್ಟೆಯು ಬೆಳದಿಂಗಳ ಬೆಳಕಲ್ಲಿ ಲಕಲಕವೆಂದು ಹೊಳೆಯುತ್ತಾ ಇರುವಂತೆ ಕಾಣುತ್ತಿರಲು, ಮೆಲ್ಲನೆ ಕಿಟಕಿಯ ಆಚೆ ಇದ್ದಂತಹ ಗಿಡಕ್ಕೆ ಕೈ ಹಾಕಿದ ಹುಡುಗಿ ಅಲ್ಲಿ ಸೊಂಪಾಗಿ ಬೆಳೆದಿದ್ದಂತಹ ಗುಲಾಬಿ ಬಣ್ಣದ ಗುಲಾಬಿ ಹೂಗಳನ್ನು ಕೈಯಲ್ಲಿ ಹಿಡಿದು ಅದರ ಸುವಾಸನೆಯನ್ನು ಆಸ್ವಾದಿಸುತ್ತಾ ನಿಂತಿದ್ದಳು. ನೀಡುತ್ತಿದ್ದರೆ ಪದೇ ಪದೇ ನೋಡಲೇಬೇಕೆಂಬ ಚೆಲುವು. ಅಂತಹ ಹೆಣ್ಣು ಅವಳು. ಅವಳನ್ನು ನೋಡುತ್ತಿದ್ದರೆ ರಾಜಕುಮಾರಿಯಂತೆ ಕಾಣುತ್ತಿದ್ದಳು. ನೋಡುತ್ತಾ ಇದ್ದಂತೆ ಎಲ್ಲಿಂದಲೋ ಬಂದಂತಹ ಕಪ್ಪನೆಯ ಹಗ್ಗ ಅವಳನ್ನು ಸಂಪೂರ್ಣವಾಗಿ ಸುತ್ತುತ್ತಾ ಹೋಯಿತು. ಇಷ್ಟೊತ್ತು ಹೂವಿನ ಸುವಾಸನೆಯನ್ನು ಆಸ್ವಾದಿಸುತ್ತಾ ಇದ್ದವಳು ಕಪ್ಪನೆಯ ಹಗ್ಗ ಅವಳನ್ನು ಸುತ್ತುತ್ತಾ ಹೋಗುವಾಗ ಅದರಿಂದ ಹೊರಬರಲಾಗದೆ ಚಡಪಡಿಸುತ್ತಾ ಇದ್ದಳು. ಅಷ್ಟರಲ್ಲಿ ಅಲ್ಲಿಗೆ ಬಂದ ಹುಡುಗಿಯೊಬ್ಬಳು ಅವಳ ಕೈಯನ್ನು ಹಿಡಿಯಲು ಇಷ್ಟೊತ್ತು ಕಪ್ಪನೆಯ ಹಗ್ಗಕ್ಕೆ
ಬಲಿಯಾಗಿ ಉಸಿರಾಡಲು ಕಷ್ಟಪಡುವಂತೆ ಮಾಡಿದ್ದ ರಾಜಕುಮಾರಿಯ ಕೈಯಿಂದ ಬೇರ್ಪಟ್ಟ ಹಗ್ಗವು ಉರಿದು ಬೂದಿಯಾಗಿ ಹೋಯಿತು. ತನ್ನನ್ನು ಕಾಪಾಡಿದ ಅವಳನ್ನು ಕೃತಜ್ಞತಾ ಭಾವದಿಂದ ನೋಡಿದ ರಾಜಕುಮಾರಿ ಸ್ವಲ್ಪ ಹಿಂದಕ್ಕೆ ಸರಿದು ಅಲ್ಲಿಯೇ ಮಂಚದ ಹತ್ತಿರ ಇದ್ದ ಮುತ್ತಿನ ಸರವನ್ನು ತೆಗೆದುಕೊಂಡು ಬಂದು ಇವಳ ಕೊರಳಿಗೆ ಹಾಕಿ ಕನ್ನಡಿಯ ಎದುರು ನಿಲ್ಲಿಸಲು ಕನ್ನಡಿಯಲ್ಲಿಂದ ರೂಪವನ್ನು ನೋಡಿದ್ದೇ ಬೆಚ್ಚಿ ಎದ್ದು ಬಿಟ್ಟಳು ವಸುಂಧರ. ಕನ್ನಡಿಯಲ್ಲಿ ಇದ್ದಿದ್ದು ಇವಳದೇ ಪ್ರತಿಬಿಂಬ ಆಗಿತ್ತು. ಮುಖವೆಲ್ಲ ಬೆವರುತ್ತಾ ಇದೆ, ಕೈಕಾಲೆಲ್ಲ ಭಯದಲ್ಲೇ ತರತರನೆ ನಡುಗುತ್ತಾ ಇದೆ. ಇಷ್ಟೊತ್ತು ತಾನು ಕಂಡ ಕನಸನ್ನು ನೆನಪಿಸಿಕೊಂಡವಳು ಕನಸಿನಲ್ಲಿ ಕಂಡ ಹುಡುಗಿಯನ್ನು ನಾನು ಹೇಗೆ ಕಾಪಾಡಿದೆ, ಅಲ್ಲದೆ ಅವಳು ಯಾರು? ಅಷ್ಟಕ್ಕೂ ಅವಳನ್ನು ಸುತ್ತಿಕೊಂಡಿದ್ದ ಕಪ್ಪನೆಯ ಹಗ್ಗ ನನ್ನ ಕೈ ಅವಳನ್ನು ಮುಟ್ಟಿದ ತಕ್ಷಣ ಅದು ಹೇಗೆ ಹುರಿದು ಹೋಯಿತು? ತನ್ನನ್ನೇ ತಾನು ಪ್ರಶ್ನಿಸುತ್ತಾ ತನ್ನ ಕೋಣೆಯಿಂದ ಆಚೆ ಬಂದಳು. ತಂಪಾಗಿ ಬೀಸುತ್ತಿದ್ದ ಗಾಳಿಗೆ ಮೈಯೊಡ್ಡಿ ನಿಂತಾಗ ಅವಳ ಕಣ್ಣು ಕಡೆ ಇದ್ದ ಮಹಡಿಯ ಕಿಟಕಿಯ ಬಳಿಗೆ ನೋಡಿತು. ಇಷ್ಟೊತ್ತು ತಾನು ಕನಸಿನಲ್ಲಿ ಕಂಡಿದ್ದ ಅದೇ ಕಿಟಕಿ, ಅದರ ಪಕ್ಕ ಇದ್ದ ಅದೇ ಗುಲಾಬಿ ಹೂವಿನ ಗಿಡ. ಆದರೆ ಒಂದೇ ಒಂದು ಮಿಸ್ ಆಗಿತ್ತು. ಅಲ್ಲಿ ಯಾವುದೇ ಹುಡುಗಿಯ ಉಪಸ್ಥಿತಿ ಇರಲಿಲ್ಲ. ಮತ್ತೊಮ್ಮೆ ಮಹಡಿಯ ಕಡೆಗೆ ನೋಡಿ ಹಿಂದಕ್ಕೆ ತಿರುಗಿ ಹೋಗುವಾಗ ಎದುರಿಗೆ ಬಂದ ವ್ಯಕ್ತಿಗೆ ಡಿಕ್ಕಿ ಹೊಡೆದಿದ್ದಳು. ಹಾ, ಏನಾಯ್ತು ವಸು? ಯಾಕೆ ಇಷ್ಟೊಂದು ಅವಸರ? ಇಷ್ಟೊತ್ತಲ್ಲಿ ಇನ್ನೇನು ಮಾಡ್ತಾ ಇದೀಯ ಇಲ್ಲಿ? ಸ್ವಲ್ಪ ನೋಡಿಕೊಂಡು ಬರೋದಲ್ವಾ? ನೋಡು, ಇವಾಗ ನನ್ನ ಹಣೆಗೂ ಪೆಟ್ಟು ಆಯಿತು, ನಿನ್ನ ಹಣೆಗೂ ಪೆಟ್ಟು ಆಯಿತು ಎಂದ ವಿದ್ವತ್ ಮಾತಿಗೆ ಸುಮ್ಮನೆ ಇದ್ದವಳ ಕಣ್ಗಳು ಪದೇ ಪದೇ ಅಲ್ಲಿ ಕಾಣುತ್ತಾ ಇದ್ದ ಮಹಡಿಯ ಮೇಲೆ ಹೋಗುತ್ತಾ ಇತ್ತು. ವಸು, ನಾನು ನಿನ್ನ ಜೊತೆಗೆ ಮಾತಾಡ್ತಾ ಇರೋದು. ನೀನೇನು ಅಲ್ಲಿ ಮೇಲೆ ನೋಡುತ್ತಿದ್ದೀಯ? ಏನಿದೆ ಅಲ್ಲಿ ಎಂದವನು ಮೇಲೆ ನೋಡಲು ಅಲ್ಲಿ ಏನೂ ಕಂಡಿರಲಿಲ್ಲ. ಅವನು ಅಷ್ಟೆಲ್ಲ ಮಾತನಾಡಿದರೂ ಸುಮ್ಮನೆ ಇದ್ದವಳು ಒಮ್ಮೆಲೆ ಏನು ಗೊತ್ತಾ, ಒಂದೇ ಸಾರಿ ಹಣೆ ಬಡಿದುಕೊಂಡರೆ ಕೊಂಬು ಬರುತ್ತೆ ಅಂತ ನಮ್ಮಜ್ಜಿ ಹೇಳಿದ್ರು. ಅದಕ್ಕೆ ಇನ್ನೊಮ್ಮೆ ಬಡಿದುಕೊಳ್ಳೋಣ ಬಾ ಎಂದವಳು ಮುಂದಕ್ಕೆ ಹಣೆಯನ್ನು ತಂದರೆ ಅವಳ ಮಾತಿಗೆ ನಕ್ಕ ವಿದ್ವತ್. ಅಲ್ಲ ವಸು, ಇಷ್ಟು ದೊಡ್ಡ ಹುಡುಗಿಯಾಗಿ ಇದನ್ನೆಲ್ಲ ನಂಬುತ್ತೀಯಾ? ಕೆಲವೊಂದು ಸಾರಿ ನಮ್ಮ ಸಂತೋಷಕ್ಕಾಗಿ ನಂಬಬೇಕಾಗುವುದು ಎಂದಾಗ ವಿದ್ವತ್ ವಸುವಿನ ಹಣೆಗೆ ಮೆಲ್ಲಗೆ ತನ್ನ ಹಣೆಯನ್ನು ತಾಕಿಸಿದ. ಒಮ್ಮೆಲೆ ಏನೋ ಸರಿದು ಹೋದ ಹಾಗೆ ಅನಿಸಿ ಇಬ್ಬರು ಸುತ್ತ ನೋಡಲು ಯಾರೂ ಇರಲಿಲ್ಲ. ಮುಂದುವರೆಯುವುದು ಮುಂದಿನ ಭಾಗದಲ್ಲಿ. ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು.